ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಆಸ್ ಮಾಸ್ ಆ್ಯಂಡ್ ಆಕ್ಯುಪೈಸ್ ಎ ಸ್ಪೇಸ್. ಯಾವುದೇ ಒಂದು ವಸ್ತು ನಿರ್ದಿಷ್ಟವಾದ ದ್ರವ್ಯರಾಶಿ ಮತ್ತು ವ್ಯಾಲ್ಯೂಮ್ ಅಂದರೆ ಗಾತ್ರವನ್ನು ಹೊಂದಿರುತ್ತದೆಯೋ ಅದಕ್ಕೆ ನಾವು ದ್ರವ್ಯರಾಶಿ ಅಥವಾ ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಎ ಸಬ್ಸ್ಟೆನ್ಸ್ ಆಫ್ ವಿಚ್ ಆಲ್ ದ ಫಿಸಿಕಲ್ ಆಬ್ಜೆಕ್ಟ್ಸ್ ಆರ್ ಮೇಡ್. ಮ್ಯಾಟರ್ exists in several states. It includes solids, liquids and gas. For example, that we will drink a tea, right? ಒಂದು ಕಪ್ ಟೀಯಲ್ಲಿ ನಾವು ಟೀ ಕುಡಿತೀವಿ. ಟೀ ಕಪ್ನ ನಾವು ಸಾಲಿಡ್ ಅಂತೇಳಿ ತಗೋಬೋದು. ಅದರಲ್ಲಿರುವ ಟೀನ ನಾವು ಲಿಕ್ವಿಡ್ ಅಂತ ತಗೋಬೋದು. ಅದನ್ನು ಮಾಡೋಕ್ಕೆ ಅಥವಾ ತಯಾರಿಸಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಸಿಲಿಂಡರ್ ಗ್ಯಾಸ್, ದಟ್ ಈಸ್ ದ ಗ್ಯಾಸ್. ನಾವು ಯಾವುದೇ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ನಾವೇನು ಬೇಕು? ನಿರ್ದಿಷ್ಟವಾದ ಗಾತ್ರ ಮತ್ತು ಅದಕ್ಕೆ ಒಂದು ಸ್ವಲ್ಪ ಸ್ಪೇಸು, ಅದಕ್ಕೆ ಒಂದು ಅಂತ ನಿರ್ದಿಷ್ಟವಾದ ದ್ರವ್ಯರಾಶಿ ಬೇಕು. ಸೊ ವೆರಿ ಸಿಂಪಲ್ ಎಕ್ಸಾಂಪಲ್, ಮೇಕಿಂಗ್ ಎ ಟೀ ಈಸ್ ಎನ್ ಎಕ್ಸಾಂಪಲ್ ಆಫ್ ಮ್ಯಾಟರ್, ರೈಟ್? ಸೊ ನೆಕ್ಸ್ಟ್, ಮಾಸ್ ಅಂದ್ರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮಾಸ್? ಮಾಸ್ ಮೀನ್ಸ್ ಎ ಮೆಷರ್ ಆಫ್ ಆ್ಯನ್ ಅಮೌಂಟ್ ಆಫ್ ಮ್ಯಾಟರ್ ಇನ್ ಆ್ಯನ್ ಆಬ್ಜೆಕ್ಟ್. ನಾವು ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ನಾವೇನು ಒಂದು ಆಬ್ಜೆಕ್ಟ್ನ ನಾವು ಮೆಷರ್ ಮಾಡ್ತೀವಲ್ಲ ಅದಕ್ಕೆ ಮಾಸ್ ಅಂತ ಕರಿತೀವಿ, ಅಂದರೆ ತೂಕ ಅಥವಾ ದ್ರವ್ಯರಾಶಿ ಅಂತೇಳಿ ಕರಿತೀವಿ. ವ್ಯಾಲ್ಯೂಮ್ ಅಂದ್ರೇನು? ವ್ಯಾಲ್ಯೂಮ್ ಮೀನ್ಸ್ ದ ಅಮೌಂಟ್ ಆಫ್ ಸ್ಪೇಸ್ ಆ್ಯನ್ ಆಬ್ಜೆಕ್ಟ್ ಅಕ್ಯುಪೈಸ್. ದ ಅಮೌಂಟ್ ಆಫ್ ಸ್ಪೇಸ್ ದಟ್ ಆ್ಯನ್ ಆಬ್ಜೆಕ್ಟ್ ಅಕ್ಯುಪೈಸ್. ಯಾವುದೇ ಒಂದು ಸ್ಪೇಸಿಗೆ ಎಷ್ಟು ಆಬ್ಜೆಕ್ಟು ಅಕ್ಯುಪೈ ಆಗಿದೆ, ಎಷ್ಟು ಅಮೌಂಟ್ ಆಫ್ ಸ್ಪೇಸಿಗೆ ಈ ಒಂದು ಆಬ್ಜೆಕ್ಟು ಅಕ್ಯುಪೈ ಆಗಿದೆ ಅಂತ ಹೇಳೋದಕ್ಕೆ ನಾವು ವ್ಯಾಲ್ಯೂಮ್ ಅಂತ ಕೇಳ್ತೀವಿ, ಗಾತ್ರ ಅಂತ ಹೇಳಿ ಕರಿತೀವಿ. ಸೊ ವಾಟ್ಸ್ ದ ಮೀನಿಂಗ್ ಆಫ್ ಡೆನ್ಸಿಟಿ? ನಾವು ಡೆನ್ಸಿಟಿ ಮೀನ್ಸ್ ಆಲ್ ಆಫ್ ಯು ನೋ ದಟ್ mass per unit volume is called the density. How tightly matter is packed into the given volume. How tightly matter is occupied packed in the given volume, that is called density. Matter exists in the several states, each with its own distinct characteristics. It's based on the arrangement of the energy and its particles. It is an arrangement of energy and the particles. Matter exists several states ಅಲ್ಲಿ ಬರುತ್ತೆ, and each with its own distinct characters based on its arrangement and the energy of its particles. So we will start with the one by one explanation of solids, liquids and the gaseous states and its characteristics. We will know ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸು ಮತ್ತು ಅದರ ಸ್ವಭಾವಗಳು, ಲಕ್ಷಣಗಳನ್ನ ನಾವೀಗ ತಿಳ್ಕೊತಾ ಹೋಗೋಣ ಫ್ರೆಂಡ್ಸ್. ಓಕೆ, ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್. ದ್ರವ್ಯದ ಸ್ಥಿತಿಗಳು 3: ಘನ, ದ್ರವ ಮತ್ತು ಅನಿಲ. ಸಾಲಿಡ್, ಲಿಕ್ವಿಡ್ and gaseous states. Solid means what? Solid is a ಘನ, ಅದು ಒಂದು ವಸ್ತು. ಆ ವಸ್ತುವಿನಲ್ಲಿ ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಅರೇಂಜ್ಡ್ ಇನ್ ದ ರೆಗ್ಯುಲರ್ ಪ್ಯಾಟರ್ನ್. ಪಾರ್ಟಿಕಲ್ಸ್ ಏನಾಗಿರುತ್ತೆ? ಒಂದಕ್ಕೊಂದು ಅಣುಗಳು ಒತ್ತೊತ್ತಾಗಿರುತ್ತವೆ. ಅದಕ್ಕೆ ನಾವು ಘನ ಸ್ಥಿತಿ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಒಂದು ಪಾರ್ಟಿಕಲ್ಲು ಮತ್ತೊಂದು ಪಾರ್ಟಿಕಲ್ಗೆ ಅದು ವೈಬ್ರೇಟ್ ಆಗ್ಬೋದು, ಬಟ್ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲಿಸೋಕ್ಕಾಗಲ್ಲ. ಇಟ್ ಕ್ಯಾನ್ ನಾಟ್ ಮೂವ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದಿಸ್ ಪಾರ್ಟಿಕಲ್ಸ್ ಆರ್ ವೈಬ್ರೇಟ್, ಡು ನಾಟ್ ಮೂವ್ ಫ್ರೀಲಿ. ಇನ್ ಎ ಸಾಲಿಡ್ಸ್ ಹ್ಯಾವ್ ಎ ಫಿಕ್ಸ್ಡ್ ಶೇಪ್ ಆ್ಯಂಡ್ ವ್ಯಾಲ್ಯೂಮ್. ಅದಕ್ಕೆ ಒಂದು ನಿರ್ದಿಷ್ಟವಾದ ಶೇಪ್ ಮತ್ತು ಗಾತ್ರವನ್ನು ಹೊಂದಿದೆ. ಅಂದರೆ ಗಾತ್ರ ಮತ್ತು ಅದು ನಿರ್ದಿಷ್ಟವಾದ ದ್ರವ್ಯರಾಶಿಯನ್ನು ಹೊಂದಿದೆ. ಅದಕ್ಕೆ ನಾವು ಘನಸ್ಥಿತಿ ಅಂತ ಕರಿತೀವಿ. ದಿಸ್ ಈಸ್ ಬಿಕಾಸ್ ದ ಪಾರ್ಟಿಕಲ್ಸ್ ಆರ್ ಆಲ್ಸೋ ಆಸ್ ಎ ಕ್ಲೋಸ್ಲಿ ಪ್ಯಾಕಿಂಗ್ ಅರೇಂಜ್ಮೆಂಟ್. Solid as a closely and tightly arranged regular pattern. It is closely arranged, packed. The particles in the solid have the least amount of energy compared to the liquid gaseous states. ಇದರಲ್ಲಿ ಪಾರ್ಟಿಕಲ್ಸು ಸಾಲಿಡ್ ಹ್ಯಾವ್ ಎ ಲೀಸ್ಟ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ಯಾಕೆ ಅಂತಂದರೆ ಅದು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಮೂವ್ ಆಗೋಕ್ಕಾಗಲ್ಲ ಫ್ರೀಯಾಗಿ. ಸೊ ದಟ್ ದ ಪಾರ್ಟಿಕಲ್ಸ್ ಏನಾಗಿರುತ್ತೆ? ಟೈಟ್ಲಿ ಅರೇಂಜ್ಡ್ ಆಗಿರುತ್ತೆ ಅದಕ್ಕೆ. ಸೊ ಎಕ್ಸಾಂಪಲ್ಸ್ ಯಾವ್ದಾವ್ದು ಕೊಡ್ಬೋದು ನಾವು ಸಾಲಿಡ್ ಸ್ಟೇಟಿಗೆ ಅಂತಂದರೆ ಐಸ್, ಮೆಟಲ್ಸ್ ಅಥವಾ ಯಾವುದೇ ಒಂದು ಗಟ್ಟಿಯಾದ ವಸ್ತುಗಳು ಅಂತ ಹೇಳಿ ಹೇಳ್ಬೋದು. ಈಗ ಟೇಬಲ್ ಅದು ಒಂದು ಗಟ್ಟಿ ವಸ್ತುನ, ಅದರಲ್ಲಿ ಒಂದು ಪಾರ್ಟಿಕಲ್ಸು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋಕ್ಕಾಗುತ್ತಾ? ಫಾರ್ ಎಕ್ಸಾಂಪಲ್ ಡಸ್ಟರ್, ಯು ಆಲ್ಸೋ ನೋ ದ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಅರೇಂಜ್ಡ್, ಟೈಟ್ಲಿ ಅರೇಂಜ್ಡ್ ಪ್ಯಾಟ್ರನಲ್ಲಿರುತ್ತೆ. ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್, ಲಿಕ್ವಿಡ್ ಸ್ಟೇಟ್ಸ್. ಸೊ
ಸೊ ಲಿಕ್ವಿಡ್ ಸ್ಟೇಟ್ ದ್ರವ ಸ್ಥಿತಿ ಅಂತ ಅಂದರೆ, ದ್ರವ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು. ದ ಪಾರ್ಟಿಕಲ್ಸ್ ಆರ್ ಸ್ಟಿಲ್ ಕ್ಲೋಸ್ಲಿ ಟುಗೆದರ್ ಬಟ್ ನಾಟ್ ಫಿಕ್ಸ್ಡ್ ಶೇಪ್ ಆಫ್ ದ ಪ್ಯಾಟ್ರನ್. ಲಿಕ್ವಿಡ್ ಸ್ಟೇಟ್ಸಲ್ಲಿ ನಾವು ಯಾವ ಶೇಪಿಗೆ ಹಾಕ್ತೀವಿ, ಒಂದು ಜಗ್ಗಿಗೆ ವಾಟರ್ ಹಾಕಿದರೆ ಅದು ಜಗ್ಗಿನ ರೂಪವನ್ನು ತಗೊಳುತ್ತೆ. ಅದೇ ಥರ ಒಂದು ಕಂಟೈನರಿಗೆ ಹಾಕಿದರೆ ಅದು ಲಿಕ್ವಿಡ್ ಕಂಟೈನರ್ ಶೇಪಿಗೆ ಬರುತ್ತೆ. ಅದೇ ಥರನೇ ಒಂದು ಆಯಿಲ್ ಈಸ್ ಆಲ್ಸೋ ಕಾಲ್ಡ್ as ಎಕ್ಸಾಂಪಲ್ ಫಾರ್ ದ ಲಿಕ್ವಿಡ್ ಸ್ಟೇಟ್. ದ ಪಾರ್ಟಿಕಲ್ಸ್ ಆರ್ ಮೂವ್ vibrated but can not largely. The energy is more than solids and less than gaseous states. ಆ ಥರ ಇರುತ್ತೆ. ಲಿಕ್ವಿಡ್ಸ್ ಹ್ಯಾವ್ ಎ ಫಿಕ್ಸ್ಡ್ ವ್ಯಾಲ್ಯೂಮ್ ಬಟ್ ನೋ ಫಿಕ್ಸ್ಡ್ ಶೇಪ್. ಅದಕ್ಕೆ ಫಿಕ್ಸ್ಡ್ ಶೇಪ್ ಇರಲ್ಲ, ಫಿಕ್ಸ್ಡ್ ವ್ಯಾಲ್ಯೂಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕಂಟೈನರು, ಗ್ಲಾಸ್, ಬಾಟಲ್ ಇದಕ್ಕೆಲ್ಲ ನಾವು ವಾಟರ್ ತುಂಬ್ತೀವಲ್ಲ, ಅದೇನಾಗುತ್ತೆ, ಪಾರ್ಟಿಕಲ್ಸು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಮೂವ್ ಆಗುತ್ತೆ. ಅಷ್ಟು ಎನರ್ಜಿ ಅದಕ್ಕಿರುತ್ತೆ. ಬಟ್ ಮೋರ್ ದ್ಯಾನ್ ದ ಗ್ಯಾಸಿಯಸ್ ಸ್ಟೇಟ್ ಅಷ್ಟು ಇರೋದಿಲ್ಲ. ಸಾಲಿಡ್ ಸ್ಟೇಟ್ಗೆ ಅಂತ ಸ್ವಲ್ಪ ಜಾಸ್ತಿ ಇರುತ್ತೆ ಎನರ್ಜಿ. ಸೊ ಅರ್ಥ ಆಯ್ತಾ? ವಾಟರು, ಆಯಿಲು, ಮಿಲ್ಕು, ಆಲ್ಕೋಹಾಲ್ ಆರ್ ದ ಎಕ್ಸಾಂಪಲ್ ಫಾರ್ ದ ಲಿಕ್ವಿಡ್ ಸ್ಟೇಟ್ ಅಂದ್ರೇನು? ಪಾರ್ಟಿಕಲ್ಸ್ ಆರ್ ಸ್ಟಿಲ್ ಕ್ಲೋಸ್ಲಿ ಟುಗೆದರ್ ಬಟ್ ನೋ ಫಿಕ್ಸ್ಡ್ ಶೇಪ್ ಆ್ಯಂಡ್ ಪ್ಯಾಟ್ರನ್. ದ ಪಾರ್ಟಿಕಲ್ಸ್ ಕ್ಯಾನ್ ನಾಟ್ ಮೂವ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ವಿಚ್ ಅಲೋಸ್ ದ ಲಿಕ್ವಿಡ್ ಟು ಫ್ಲೋ. ಅದು ಲಿಕ್ವಿಡ್ನ ಫ್ಲೋ ಆಗಕ್ಕೆ ಬಿಡುತ್ತೆ, ಆದರೆ ಮೂವ್ ಆಗಲ್ಲ. ಅಂದರೆ ಸ್ವಲ್ಪ ರ್ಯಾಂಡಮ್ ಆಗಿ ಮೂವ್ ಆಗ್ಬೋದು. ಬಟ್ ಸಾಲಿಡ್ಸಲ್ಲಿ ಏನಾಗಿರುತ್ತೆ, ಟೈಟ್ಲಿ ಪ್ಯಾಕ್ಡ್ ಆಗಿರುತ್ತೆ. ಲಿಕ್ವಿಡ್ಸಲ್ಲಿ ಸ್ವಲ್ಪ ವೈಬ್ರೇಟ್ ಆಗ್ತಾ ಇರುತ್ತೆ ಪಾರ್ಟಿಕಲ್ಸ್. ಯಾಕೆ ಅಂತ ಹೇಳಿದರೆ, ಈಗ ವಾಟರಲ್ಲಿ, ಒಂದು ಗ್ಲಾಸಲ್ಲಿ ವಾಟರ್ ಹಾಕಿದರೆ ಅದು ಕೆಳಗಡೆ ಮೂವ್ ಆಗ್ಬೋದು, ವಾಟರು ಫ್ಲೋ ಆಗುತ್ತೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ. ಅದು ಹೆಂಗಾಗುತ್ತೆ? ಲಿಕ್ವಿಡ್ ಆಗಿರೋದ್ರಿಂದ. ಆದರೆ ಅದಕ್ಕೆ ಫಿಕ್ಸ್ಡು ವ್ಯಾಲ್ಯೂಮ್ ಇರುತ್ತೆ, ಗಾತ್ರ ಇರುತ್ತೆ, ಬಟ್ ಫಿಕ್ಸ್ಡ್ ಶೇಪ್ ಇರಲ್ಲ. ಓಕೆ ಗಾಯ್ಸ್, ನೆಕ್ಸ್ಟ್ ಗ್ಯಾಸಿಯಸ್ ಸ್ಟೇಟ್ ಅಂದರೆ ಅನಿಲ ಸ್ಥಿತಿ ಅಂದರೆ ಮೂರನೇ ಸ್ಥಿತಿ. ದ್ರವ್ಯದ ಮೂರನೇ ಸ್ಥಿತಿ ಅನಿಲ ಸ್ಥಿತಿ ಅಂತ ಹೇಳಿ ಕರಿಬೋದು. ಗ್ಯಾಸಿಯಸ್ ಸ್ಟೇಟ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಪಾರ್ಟಿಕಲ್ಸ್ ಆರ್ ಲೂಸ್ಲಿ ಆರ್ ರ್ಯಾಂಡಮ್ಲಿ ಅರೇಂಜ್ಡ್. ಇದರಲ್ಲಿ ಪಾರ್ಟಿಕಲ್ಸ್ ಏನಾಗಿರುತ್ತೆ, ರ್ಯಾಂಡಮ್ಲಿ ಮೂವ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವ್ದು ತೊಗೋಬೋದು ಅಂದರೆ, ಗ್ಯಾಸ್ ಸಿಲಿಂಡರ್ ತೊಗೋಬೋದು. ನಾವು ದಿನ ಬಳಕೆ ಅಡುಗೆ ಮಾಡಲು ನಾವು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತೀವಲ್ವ, ಅದರಲ್ಲಿ ಅಲ್ಲಿ ಗ್ಯಾಸು ಏನಾಗಿರುತ್ತೆ, ಲೂಸ್ಲಿ ಅರೇಂಜ್ ಆಗಿರುತ್ತೆ. ಅದನ್ನು ನಾವು ಕಂಪ್ರೆಸ್ ಮಾಡಿ ಗ್ಯಾಸ್ನ ಅದರೊಳಗೆ ತುಂಬಿರ್ತಾರೆ. ನೈದರ್ ಡೆಫಿನೆಟ್ ಶೇಪ್, ಅದಕ್ಕೆ ಡೆಫಿನೆಟ್ ಶೇಪ್ ಇರಲ್ಲ, ಡೆಫಿನೆಟ್ ವ್ಯಾಲ್ಯೂಮ್ ಕೂಡ ಇರೋದಿಲ್ಲ. ನೈದರ್ ಡೆಫಿನೆಟ್ ಶೇಪ್ ಆರ್ ನಾರ್ ಡೆಫಿನೆಟ್ ವ್ಯಾಲ್ಯೂಮ್. ಇಟ್ ಎಕ್ಸ್ಪ್ಯಾಂಡ್ ಟು ಫಿಲ್ ಇನ್ ದ ಎಂಟೈರ್ ಕಂಟೈನರ್. ಒಂದು ಕಂಟೈನರ್ನಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡಿ, ಕಂಪ್ರೆಸ್ ಮಾಡಿ ನಾವು ಗ್ಯಾಸ್ನ ಫಿಲ್ ಮಾಡ್ಬೋದು. ಪಾರ್ಟಿಕಲ್ಸ್ ಆರ್ ವೆರಿ ಫಾರ್ ಅಪಾರ್ಟ್ ಆ್ಯಂಡ್ ಮೂವ್ ರ್ಯಾಂಡಮ್ಲಿ ಅಟ್ ಹೈ ಸ್ಪೀಡ್. ಇದು ಹೈ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ, ರ್ಯಾಂಡಮ್ಲಿ ಅಟ್ ಹೈ ಸ್ಪೀಡ್. ದ ವೆರಿ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಗ್ಯಾಸಿಯಸ್ ಸ್ಟೇಟಲ್ಲಿ ಇರುತ್ತೆ. ಇದು ಹೈಲಿ ಕಂಪ್ರೆಸಬಲ್ ಅಂದರೆ ಎಷ್ಟು ಕಂಪ್ರೆಸ್ ಮಾಡಬಹುದು ಅಂತ ಅಂದರೆ, ನೀವು ಸಿಲಿಂಡರ್ನಲ್ಲಿ ಎಷ್ಟು ಅಮೌಂಟ್ ಆಫ್ ನೈಟ್ರೋಜನ್ ಗ್ಯಾಸ್ನ ತುಂಬಿದ್ದಾರೆ ಅಂತ ಅಂದು ನೀವು ಹಂಗೆ ಮೈಂಡಲ್ಲಿ ಇಮ್ಯಾಜಿನ್ ಮಾಡಿಕೊಡ್ರಿ. ಅಷ್ಟು ತುಂಬಿರ್ತಾರೆ. ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಪರೈಸಿಂಗ್ ಗ್ಯಾಸಿಯಸ್ ಸ್ಟೇಟ್ಸ್ ಎಕ್ಸಾಂಪಲ್ಸ್. ಗ್ಯಾಸಿಯಸ್ ಸ್ಟೇಟ್ಸ್ ಅಂತ ಅರ್ಥ ಆಯ್ತಾ? ಇಟ್ ಈಸ್ ಎ ರ್ಯಾಂಡಮ್ಲಿ ಮೂವಿಂಗ್ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ ದ ಲೂಸ್ಲಿ ಪ್ಯಾಟರ್ನ್, ರ್ಯಾಂಡಮ್ಲಿ ಅರೇಂಜ್ಡ್. ಓಕೆ, ಕಂಪ್ಯಾರಿಟಿವ್ಲಿ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸಲ್ಲಿ ಇದರಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದು ಫಾಸ್ಟಾಗಿ ಪಾರ್ಟಿಕಲ್ಸು ಮೂವ್ ಆಗುತ್ತೆ, ವೆರಿ ಫಾಸ್ಟ್ ಆ್ಯಂಡ್ ವೆರಿ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಪಾರ್ಟಿಕಲ್ಸ್ ಆರ್ ವೆರಿ ಫಾರ್ ಅಪಾರ್ಟ್, ಮೂವ್ ರ್ಯಾಂಡಮ್ಲಿ ಅಟ್ ಹೈ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ ಪಾರ್ಟಿಕಲ್ಸ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, in this class we will learn about the matter, states of matter. What is the meaning of matter? Matter is anything that has mass and occupies a space. ಯಾವುದೇ ಒಂದು ವಸ್ತುಗೆ ನಿರ್ದಿಷ್ಟವಾದ ಗಾತ್ರ, ನಿರ್ದಿಷ್ಟವಾದ ವ್ಯಾಲ್ಯೂಮನ್ನು ಹೊಂದಿರುತ್ತದೆ, ಅದಕ್ಕೆ ಮ್ಯಾಟರ್ ಅಂತೇಳಿ ಕರಿತೀವಿ. ಅರ್ಥ ಆಯಿತು ಅಂತ ಅನ್ಕೋತಿದ್ದೀನಿ. ಇಟ್ ಈಸ್ ಎ ಸಬ್ಸ್ಟೆನ್ಸ್ ಆಫ್ ವಿಚ್ ಆಲ್ ದ ಫಿಸಿಕಲ್ ಆಬ್ಜೆಕ್ಟ್ಸ್ ಆರ್ ಮೇಡ್. ಎಲ್ಲ ಫಿಸಿಕಲ್ ಆಬ್ಜೆಕ್ಟ್ಸಲ್ಲಿ ಅಂದರೆ ಎಲ್ಲ ಫಿಸಿಕಲ್ ಆಬ್ಜೆಕ್ಟ್ಸು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾವುದೇ ಒಂದು ಸಬ್ಸ್ಟೆನ್ಸ್ ಆಗಿದ್ದರೂ ಕೂಡ ಅದಕ್ಕೆ ನಿರ್ದಿಷ್ಟವಾದ ಗಾತ್ರ, ನಿರ್ದಿಷ್ಟವಾದ ದ್ರವ್ಯರಾಶಿಯನ್ನು ಹೊಂದಿರುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ದ್ರವ್ಯರಾಶಿ, ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಓಕೆ, so dear students, next class we will learn more about the solids, liquid, gases. So thank you.